ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೆಲ್ದಿಯಾಗಿರುವ ಮತ್ತು ಟೇಸ್ಟಿಯಾಗಿರುವ ರಾಗಿ ಹಾಲು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಫಸ್ಟ್ ರಾಗಿ ತಗೊಂಡಿದ್ದೀನಿ, ಅದನ್ನ 8 hours ನೆನೆಸ್ಕೊಂಡಿದ್ದೀನಿ. ಸೊ ಆಮೇಲೆ ಗೋಡಂಬಿ, ಬಾದಾಮಿ, ಚಿಯಾ ಸೀಡ್ಸ್ ಕೂಡ ತಗೊಂಡಿದ್ದೀನಿ. ಸೊ ಬೆಲ್ಲ ಹಾಕೊಂಡು ಅದಕ್ಕೆ ಸ್ವಲ್ಪ ಕಾಯಿ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂತೀನಿ. ಅದನ್ನ ನಾನು ಫಸ್ಟಿಗೆ ಒಂದು ಬಟ್ಟೆಲಿ ಸೋಸಿದ್ದೀನಿ. ಸೊ ಬಟ್ಟೆಲಿ ಸೋಸಿರೋದನ್ನ ಮರ್ತ್ಬಿಟ್ಟು ವಿಡಿಯೋ ಮಾಡ್ಕೊಂಡಿಲ್ಲ. ಸೊ ಹಂಗಾಗಿ ಮತ್ತೊಂದ್ಸಲ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿದ್ದೀನಿ. ಸೊ ಹಂಗಾಗಿ ನನಗಿದು ಬಹಳ ಇಷ್ಟ. ಇದನ್ನ ಬೇಸಿಗೆಯಲ್ಲಿ ಕುಡಿದ್ರೆ ತಂಪಾಗಿರುತ್ತೆ ದೇಹನೂ ಕೂಡ. ಇದು ಕೇವಲ ಡ್ರಿಂಕ್ ಅಲ್ಲ, ನಮ್ಮ ಹಳೆಯ ಕಾಲದ ಆರೋಗ್ಯ ರಹಸ್ಯ ಇದು. ಸೊ ಇದು ಕ್ಯಾಲ್ಸಿಯಂ ಹೆಚ್ಚು, ಎಲುಬುಗಳಿಗೆ ಉತ್ತಮ, ಸೂಪರ್ ಆಗಿರುತ್ತೆ ಈ ಜ್ಯೂಸ್ ಕುಡಿಯಲು. ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಇದನ್ನ ಕುಡಿದ್ರೆ ಶರೀರಕ್ಕೆ ಶಕ್ತಿ ಬರುತ್ತೆ ಮತ್ತು ಆರೋಗ್ಯ ಚೆನ್ನಾಗಿರುತ್ತೆ. ಇದನ್ನ ಕುಡಿಯೋದ್ರಿಂದ ರಕ್ತಹೀನತೆ ಕೂಡ ಕಡಿಮೆ ಆಗುತ್ತೆ. ಸೊ ಇದಲ್ಲದೆ ಇನ್ನೂ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಗಳು ಕೂಡ ಇದೆ ಇದನ್ನ ಕುಡಿಯೋದ್ರಿಂದ. ಸೊ ಒಮ್ಮೆ ಓಡಿದ ನೀರು ಹಿಂದಿರುಗೋದಿಲ್ಲ, ಒಮ್ಮೆ ಹೋದ ಅವಕಾಶ ಮತ್ತೆ ಸಿಗೋದಿಲ್ಲ. ಮೋರಲ್ ಆಫ್ ದ ಸ್ಟೋರಿ, ಜೀವನದಲ್ಲಿ ಬಂದ ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಳ್ಬೇಕು ಅಂತ. ಸೊ ಯಾಕೋ ಹೇಳ್ಬೇಕು ಅನಿಸ್ತು, ಹೇಳ್ದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನು ಇಂಥ ಸಿಂಪಲ್ ಅಂಡ್ ಹೆಲ್ತಿ ರೆಸಿಪೀಸ್ ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.